ಕಾಲು ಬೆಟ್ಟು ಮತ್ತು ಇದು 2 ಆಪ್ರೇಷನ್ ಆಯಿತು. ಈ ಅನ್ನಗೂಡ ಹಾಸ್ಪಿಟ್ಲಲ್ಲಿ, ಪ್ರಿಯಾಪಟ್ಟಣ ಅಲ್ಲಿ, ಇನ್ಯಾವ ಹಾಸ್ಪಿಟ್ಲಲ್ಲೂ ನನಗೆ ಗುಣನೇ ಆಗಲಿಲ್ಲ. ಆಗ ನನಗೆ ಇಲ್ಲಿ ಭಾಳ ಸಂಪೂರ್ಣ ಗುಣ ಆಗಿದೆ, ಚೆನ್ನಾಗಿದೆ. ಇದೇ ಹಾಸ್ಪಿಟ್ಲಿಗೆ ಬನ್ನಿ ಅಂತ ನಮ್ಮ ಅನಿಸಯ. ನನ್ನ ಹೆಸರು ಸುಂದರಯ್ಯ ಅಂತ. ನನಗೆ ಕಾಲು ನೋವು ಬಂದಿತ್ತು. ಕಾಲು ನೋವು ಬರ್ಬೇಕಾದ್ರೆ ಹಿಂಗೆ ಅಂತ ನಾನು ಅನ್ನಗೂಡಿಗೆ ಹೋಗಿದ್ದೆ. ಸ್ಟಾರ್ಟಿಂಗು ಅನ್ನಗೂಡಿಗೆ ಹೋಗ್ಬೇಕಾದ್ರೆ ಅವರು ಮೈಸೂರಿಗೆ ಬರಿತೀನಿ ಅಂತ ಹೇಳಿದ್ರು. ಆಗ ಡಾಕ್ಟ್ರು ಮೈಸೂರು ಒಂದು ವಾರ ಇರೋಕ್ಕಿಲ್ಲ ಅಂದಿದ್ದಕ್ಕೆ ಹಾಗೆ ಮಾಡಿದೆ. ಇಲ್ಲಿಗೆ ಬಂದು ಅಡ್ಮಿಂಟ್ ಆಗೋದ ಒಂದು ವಾರ. ಡೈರೆಕ್ಟ್ ನಾನೇ ಬಂದು ಅಡ್ಮಿಂಟ್ ಆಗಿ ಒಂದು 4 ದಿನ ಮುಂಚೆ ಇದ್ದು, ಆಮೇಲೆ ಇನ್ನೊಂದು 3 ದಿನ ಇದ್ದು. ಈಗ ನನಗೆ ಕಾಲು ಮೈಸೂರಲ್ಲಿ ಹಾಸ್ಪಿಟಲ್ ಕಾಲು ಬೆಟ್ಟು ಮತ್ತು ಇದು 2 ಆಪ್ರೇಷನ್ ಆಯಿತು. ನನಗೆ ಪ್ರಿಯಾಪಟ್ಟಣ ಹಾಸ್ಪಿಟ್ಲು ಮತ್ತು ಅನ್ನಗೂಡು 2 ಮತ್ತು ಇದೆಲ್ಲ ನೋಡಿದೆ. ಅವೆಲ್ಲ ಹಾಸ್ಪಿಟ್ಲು ನಮ್ಗೆ ಅನುಕೂಲ ಏನು ಮಾಡ್ಕೊಂಡಿಲ್ಲ. ಒಂದು ಇಂಜೆಕ್ಷನ್ ಮಾಡಿದ್ರು ನಮಗೆ ಗುಣನೇ ಕಾಣಲಿಲ್ಲ. ಅದರಿಂದ ಏನಾಯ್ತಪ್ಪ ಅಂದರೆ ಗುಣ ಆಗೋದ ನೋಡೋದ ಇಲ್ಲೇ ಹೋಗೋದ ಅಂತ ಹೇಳಿ ಆಗ ಬಂದು ನೋಡ್ಬೇಕಾರೆ ನಮಗೆ ಪಂಚೋಳಿಗೆ ಒಬ್ಬರು ಡಾಕ್ಟ್ರ್ ಇದ್ದರು. ಆ ಡಾಕ್ಟ್ರ್ ಏನು ಮಾಡಿದ್ರು ಅಂದರೆ ನೈಟ್ ಬರ್ಬೇಕಾರೆ ನನಗೆ ಬನ್ನಿ ನಾನೇ ಇದ್ದೀನಿ ಅಂತ ಅಡ್ಮಿಂಟ್ ಮಾಡ್ಕೊಂಡು ಅಡ್ಮಿಂಟ್ ಮಾಡ್ಬೇಕಾದ್ರೆ ಅವತ್ತಿಂದ ಟ್ರೀಟ್ಮೆಂಟ್ ನನಗೆ ಭಾಳ ಚೆನ್ನಾಗಿ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಎಲ್ಲ ಪಂದಿಸವ್ರೆ. ಎಷ್ಟೊತ್ತಿನೆಲ್ಲ ನೋವು ಏನೇ ಇರಲಿ ಎಂತ ಇರಲಿ ಬಂದು ಕರೆದಾಗ ನಮಗೆ ಪಂದಿಸಿ. ಈ ಅನ್ನಗೂಡ ಹಾಸ್ಪಿಟ್ಲಲ್ಲಿ, ಪ್ರಿಯಾಪಟ್ಟಣ ಅಲ್ಲಿ, ಇನ್ಯಾವ ಹಾಸ್ಪಿಟ್ಲಲ್ಲೂ ನನಗೆ ಗುಣನೇ ಆಗಲಿಲ್ಲ. ಆಗ ನನಗೆ ಇಲ್ಲಿ ಭಾಳ ಸಂಪೂರ್ಣ ಗುಣ ಆಗಿದೆ, ಚೆನ್ನಾಗಿದೆ. ಇದೇ ಹಾಸ್ಪಿಟ್ಲಿಗೆ ಬನ್ನಿ ಅಂತ ನಮ್ಮ ಅನಿಸಯ.